ವೇದಿಕೆಯಾಗಿದ್ದು ಜನರನ್ನು ಒಂದುಗೂಡಿಸಲು ಬೇಕಾದ ಒಂದು ಸಾಧನ. ಬೆಂಗಳೂರು ಮಹಾನಗರ ಒಂದು ಕಾಸ್ಮೋಪಾಲಿಟನ್ ಸಿಟಿ. ಇಲ್ಲಿನ ಆಡುಭಾಷೆ ಕನ್ನಡ. ವಿಶ್ವಾದ್ಯಂತ ಬಂದ ಜನರನ್ನು ಈ ನಗರ ಕೈ ಚಾಚಿ ಆಲಂಗಿಸುತ್ತದೆ. ಈ ಸುಂದರ ಸಂಜೆಯ ಬೆಳಕಿನಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸಲು ಬರಲಿದೆ ಒಂದು ಸ್ಕಿಟ್, ಕಿರುನಾಟಕ. ಇತರ ರಾಜ್ಯಗಳಿಂದ ಬಂದರೂ ಕನ್ನಡ ಕಲಿಯಬೇಕು ಎಂಬ ಆಸಕ್ತರ ಬಗ್ಗೆ, ಹಾಗೆ ಕಲಿಯುವಾಗ ಆಗುವ ಸನ್ನಿವೇಶಗಳ ಬಗ್ಗೆ ಒಂದು ಕಿರುನೋಟ ಇಲ್ಲಿದೆ. ನಿಮ್ಮನ್ನೆಲ್ಲ ರಂಜಿಸಲು ಈಗ ಬರುತ್ತಿದ್ದಾರೆ ತಂಡ. ಸ್ವಲ್ಪ ಅಡ್ಜಸ್ಟ್ ಮಾಡಿ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಕೂತ್ಕೊಳ್ಳಿ 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 ಎಲ್ಲರೂ. ಇವತ್ತು ನಮ್ಮ ಕ್ಲಾಸಿಗೆ ಒಬ್ರು ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ. ನೀವೆಲ್ಲ ಕನ್ನಡ ಸರಿ ಕಲ್ತಿದ್ದೀರಲ್ವಾ? ಎಷ್ಟು ಕಲ್ತಿದ್ದೀರಾ ನೋಡಕ್ಕೆ ಬರ್ತಾ ಇದ್ದಾರೆ. ನಿಮಗೆಲ್ಲ ಸರ್ಟಿಫಿಕೇಟ್ಸ್ ಬೇಕಲ್ವಾ? ಚೆನ್ನಾಗಿ ಉತ್ತರ ಕೊಡಬೇಕು. ನಾನು ಹೇಳ್ಕೊಟ್ಟಿರೋ ನಿಬಂಧ ಎಲ್ಲ ಗೊತ್ತು ತಾನೆ? ಗೊತ್ತು. ಸರಿಯಾಗಿ ಹೇಳಿ ಎಲ್ಲರೂ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ. ನೀವೇನಾ ಟೀಚರು? ಏನೆಲ್ಲ ಹೇಳ್ಕೊಟ್ಟಿದ್ದೀರಾ ಇವ್ರಿಗೆ? ಅವರು ಈಗ ಚೆನ್ನಾಗಿ ಕನ್ನಡ ಮಾತಾಡೋಕ್ಕೆ ಎಲ್ಲ ಬರುತ್ತೆ. ಕನ್ನಡ ಎಲ್ಲ ಮಾತಾಡ್ತಾರೆ ಮೇಡಮ್, ಚೆನ್ನಾಗಿ ಮಾತಾಡ್ತಾರೆ. ಸ್ವಲ್ಪ ಏನು ಹೇಳಿದ್ರು ಮಾತಾಡ್ತಾರಾ? ಪದ ಹೇಳಿದ್ರೆ ನೀವು ಕೊಡಿ ಮೇಡಮ್, ಟೆಸ್ಟ್ ಮಾಡಿ ಅವ್ರನ್ನ. ತುಂಬಾ ಚೆನ್ನಾಗಿ ಹೇಳ್ತಾರೆ. ನೋಡೋಣ ಬನ್ನಿ. ಆಯಿತು, ನಮಸ್ಕಾರ ನಿಮ್ಮೆಲ್ರಿಗೂ. ನಾನೊಂದು ಪದ ಹೇಳ್ತೀನಿ. ಆ ಪದಕ್ಕೆ ನೀವು 4 ವಾಕ್ಯದಲ್ಲಿ ಅದ್ರ ಬಗ್ಗೆ ಹೇಳಬೇಕು, ಆಯಿತಾ? ಎಲ್ಲ ಉತ್ಸಾಹದಲ್ಲಿದ್ದಾರಲ್ಲ ಇವತ್ತು. ಹಸು ಬಗ್ಗೆ ಯಾರು ಮಾತಾಡ್ತೀರಾ? ನಾನು ಎಲ್ಲ ಮಾತಾಡ್ತೀವಿ ಅಂತಿರೋದು. ಮೇಡಮ್ ನೀವು ಮಾತಾಡಿ. ಹಸು ಬಗ್ಗೆ ಕೆಲವೊಂದು ವಾಕ್ಯದಲ್ಲಿ ಹೇಳಿ. ಹಸು ಹಸು ಪಸು, ಪಸು ಹಸು. ಶುರು ಮಾಡಲ್ಲ? ಮಾಡಿ. ಹಸು ಒಂದು ಸಾಕು ಪ್ರಾಣಿ. ಅದು ಕಪ್ಪಗಿದ್ದರೂ ಬಿಳಿಯದೆ ಹಾಲು ಕೊಡುತ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು, ಬೆಣ್ಣೆ ಕಾಯಿಸಿದರ ತುಪ್ಪ ಆಗುತ್ತೆ, ತುಪ್ಪದಿಂದ ವೆರೈಟಿ ಆಫ್ ಸ್ವೀಟ್ಸ್ ಮಾಡಿ ತಿನ್ನಬಹುದು. ಆಮೇಲೆ ಹಸು ಸಾಗಾಣಿ ಹಾಕುತ್ತೆ. ಏನ್ರಿ ಅದು ಸಾಗಣೆ ಅಂದರೆ? ಅವ್ರಿಗೆ ಸ್ವಲ್ಪ ಆಕ್ಸೆಂಟ್ ಪ್ರಾಬ್ಲಮ್ಮು. ಸಗಣಿ ಅಂತ ಹೇಳ್ತಾರೆ, ಹಸು ಸಗಣಿ ಕೊಡುತ್ತಲ್ಲ, ಅದು ಹೇಳ್ತಾ ಇದ್ದಾರೆ. ಕೂತ್ಕೊಳ್ಳಿ. ಇವಾಗ ಮೇಡಮ್ ಅಲ್ಲಿ ಸ್ಪೆಕ್ಸ್ ಹಾಕೊಂಡಿದ್ದೀರಲ್ಲ, ನಿಮ್ಮ ಹೆಸರೇನು? ಲಖನೌ. ಸೋನಲ್. ಲಕ್ನೋಯಿಂದ ಬಂದಿದ್ದೀರಲ್ವಾ? ಮಾಡೋಣ. ನಮ್ಮೂರ ಬಗ್ಗೆ ಮಾತಾಡಿ ನೀವು. ನಮ್ಮೂರ ಬಗ್ಗೆ. ನನಗೆ ಬ್ಯಾಂಗ್ಳೂರ್ 2 ವರ್ಷದಲ್ಲಿ ಶಿಫ್ಟ್ ಮಾಡ್ತೀನಿ. ನನಗೆ ಬ್ಯಾಂಗ್ಳೂರ್ ತುಂಬ ಚೆನ್ನಾಗಿದ್ದೀನಿ. ಒಂದು ಕಷ್ಟ ಆಯಿತು, ತುಂಬ ಟ್ರಾಫಿಕ್ ಜಾಸ್ತಿ. ನನಗೆ ಮೆಟ್ರೋ ಯೂಸ್ ಮಾಡ್ತೀನಿ. ಬಟ್ ಮೆಟ್ರೋ ಟ್ರ್ಯಾಕ್ದಲ್ಲಿ ಹಸು ಇಲ್ಲ.
ಹಸು ಒಂದು ಸಾಕು ಪ್ರಾಣಿ. ಹಸು ಒಂದು ಸಾಕು ಪ್ರಾಣಿ. ಅದು ಕಪ್ಪಗಿದ್ದರೂ ಬಿಳಿಯಾದ ಹಾಲು ಕಪ್ಪಗಿದ್ದರು ಕೊಡುತ್ತದೆ. ಹಾಲಿನಿಂದ ಮೊಸರು ಮಾಡಬಹುದು. ಮೊಸರಿನಿಂದ ಮಾಡಬಹುದು ಮಜ್ಜಿಗೆನಿಂದ ಮಾಡಬಹುದು ಬೆಣ್ಣೆ ಏನು ತುಪ್ಪ ಮಾಡಬಹುದು. ತುಪ್ಪದಿಂದ ವೆರೈಟಿ ಆಫ್ ಸ್ವೀಟ್ಸ್ ಮಾಡಬಹುದು ಅಷ್ಟೇ. ಆಮೇಲೆ ಸೆಗಣಿ ಬರುತ್ತೆ. ಸಾಕಾಯ್ತಪ್ಪ ಇವ್ರದ್ದು ಬೇರೆದು ಏನಾದರೂ ಕೊಡೋಣ. ಸರ್ ನೀವು ರಘುರಾಮ್ ಸರ್, ಹೇಳಿ ಸರ್ ತಮ್ಮ ಹೆಸರು? ರಘುರಾಮ್ ಮೇಡಮ್. ರಘುರಾಮ್. ನೀವು ಎಷ್ಟು ಎಲ್ಲಿ ಕೆಲಸ ಮಾಡಿದ್ರಿ ಅದ್ರ ಬಗ್ಗೆ ಒಂದು 4 ವಾಕ್ಯದಲ್ಲಿ ಹೇಳಿ, ಕನ್ನಡದಲ್ಲಿ ಹೇಳಬೇಕು. ಹೌದಾ? ಎಲ್ಲಿ ಸರ್ವಿಸ್ ಮಾಡಿದ್ದೇನಂತ? ಹೌದು. ಫಸ್ಟ್ ಮೇಡಮ್ ನೀವು ಬಾಗುನಾರಾ? ಓ ತೆಲುಗ ನೀವು? ಚೆನ್ನಾಗಿದ್ದೀನಿ. ಕನ್ನಡದಲ್ಲಿ ಮಾತಾಡಿ. ನನ್ನ ಹೆಸರು ರಘುರಾಮ್ ಮೇಡಮ್. ನಾನು ಬ್ಯಾಂಕ್ ಮ್ಯಾನೇಜರ್ ಸರ್ವಿಸ್ ಮಾಡಿ ರಿಟೈರ್ ಆಗಿದ್ದೀನಿ. ಇವಾಗ ಇಲ್ಲಿ ಸೆಟ್ಲ್ ಆಗಿದ್ದೀನಿ. ಆಂಧ್ರದಿಂದ ಬಂದಿದ್ದೀನಿ. ಸರ್ವಿಸ್ ಮಾಡುವಾಗ ನಾನು ಭಾಳ ಲೋನ್ ಕೊಟ್ಟಿದ್ದೀನಿ. ಲೋನ್ ಅಂದರೆ ಇಂಡಸ್ಟ್ರಿ ಲೋನು, ಹೌಸಿಂಗ್ ಲೋನು, ಅಗ್ರಿಕಲ್ಚರ್ ಲೋನು, ಆ ಎಲ್ಲ ಲೋನ್ಗಳಲ್ಲಿ ತುಂಬ ಒಳ್ಳೆ ಪ್ರಾಜೆಕ್ಟ್ ಒಂದು ಇದು ಮೇಡಮ್, ಡೈರಿ ಪ್ರಾಜೆಕ್ಟ್ ತುಂಬ ಒಳ್ಳೆ. ಏನಂದರೆ ಡೈಲಿ ಒಂದು ಹಸು ಸಾಕು ಪ್ರಾಣಿ. ಹಸು ಸಾಕು ಪ್ರಾಣಿ. ಅದು ಕಪ್ಪುಗಿದ್ದರೂ ಬಿಳಿಯಾದ ಹಾಲು ಕೊಡುತ್ತದೆ. ಹಾಲಿನಿಂದ ನೀವು ಮೊಸರು ಮಾಡಬಹುದು, ಮಜ್ಜಿಗೆ ಮಾಡಬಹುದು. ಮಜ್ಜಿಗೆದಿಂದ ನೀವು ಎಣ್ಣೆ ತೆಗಿಬಹುದು. ಅದರಿಂದ ನೀವು ತುಪ್ಪದಿಂದ ಬ್ಯಾಂಕು ಎಲ್ಲಿ ಹಾಲು. ಸಾಕು. ಡೈಲಿ ಪ್ರಾಜೆಕ್ಟ್ ತುಂಬ ಒಳ್ಳೆಯದು. ಅದು ಬಿಸಿ ಆಯ್ತಲ್ಲ. ಇವ್ರಿಗೆ ಬೇರೆ ಪಕ್ಕದಲ್ಲಿ ಇದ್ದಾರಲ್ಲ ಅವ್ರಿಗೆ ಕೊಡಿ ಮೈಕು. ಹಾಂ ಸರ್, ನಿಮ್ಮ ಹೆಸರೇನು? ನನ್ನ ಹೆಸರು ಗಣೇಶ್. ಎಷ್ಟು ವರ್ಷ ಆಯಿತು ನೀವು ಇಲ್ಲಿಗೆ ಬಂದು? ಬಂದು 20 ವರ್ಷಗಳಾಯಿತು. 20 ವರ್ಷ ಆಯಿತು. ಅಂದರೆ ಕನ್ನಡ ಬರಬೇಕು ಇವ್ರಿಗೆ. ಕನ್ನಡ ಬರುತ್ತಾ ಚೆನ್ನಾಗಿ ಬರುತ್ತೆ ಮೇಡಮ್. ಲಾಸ್ಟ್ 2 years ಹತ್ರ ನಾವು ಕಲ್ತ್ಕೊಂಡಿದ್ದೀವಿ. ಆಮೇಲೆ ಮುಂಚೆ ತುಂಬ ಟ್ರಾವೆಲ್ ಮಾಡ್ತೀವಿ. ಅದಕ್ಕೆ ಅಷ್ಟು ಕನ್ನಡ ಬರೋದು. ಆಯಿತು. ಇವಾಗ ನಾನು ನಿಮ್ಗೊಂದು ಪದ ಹೇಳ್ತೀನಿ. ಇವ್ರಿಗೆ ಹೆಂಗೆ ಕೊಡಬೇಕು ಅಂತಂದರೆ ಈ ಹಾಲಿನ ಸವಾಸನೆ ಬೇಡ. ನಿಮ್ಮ ಜಾತಕ ನೋಡೇ ಬಿಡೋಣ. ನೀವು ಜಾತಕದ ಬಗ್ಗೆ ಮಾತಾಡಿ. ಜಾತಕನ ಏನು? ನೀವೆಲ್ಲ ಸ್ವಲ್ಪ ಅವರೇ ಮಾತಾಡಿ. ಇವತ್ತು ನನ್ನ ಜಾತಕ ಅಷ್ಟು ಚೆನ್ನಾಗಿದೆ. ಜಾತಕ ಅಂದರೆ ಸನ್ನು, ಮೂನು, ರಾಹು, ಕೇತು ಅದೆಲ್ಲ ಬರ್ತಲ್ವ. ಅಸ್ಟ್ರಾನಮಿ ಗೊತ್ತು, ಅಸ್ಟ್ರಾಲಜಿ ಗೊತ್ತಿಲ್ಲ. ಅದಕ್ಕೆ ಹೊರತು ನಾನು ಸ್ವಲ್ಪ ಏನು ಮಾತಾಡೋದು ಒಂದು ನನಗೆ ಗೊತ್ತಾಯ್ತು ಮೇಡಮ್. ಈಗ ಹೇಳ್ತೀನಿ. ಜಾತಕ ಒಂದು ಗಂಡು ಹೆಣ್ಣು ಮ್ಯಾಚ್ ಮಾಡಲಿಕ್ಕೆ ಜಾತಕ ಮ್ಯಾಚ್ ಮಾಡ್ತಾರೆ. ಇರಿ ಮೇಡಮ್ ಮಾತಾಡಲಿ. ಅದೇ ಒಂದೇ ಮ್ಯಾಚ್ ಒಂದು ಮ್ಯಾರಿಡ್ ಕಪಲ್ ಇದ್ದರೆ ಅದು ಮಾತ್ರ ಮ್ಯಾಚ್ ಆಗುತ್ತೆ. ಬೇರೆ ಏನೂ ಲೈಫ್ನಲ್ಲಿ ಮ್ಯಾಚ್ ಆಗಲ್ಲ. ಕರೆಕ್ಟಾ ಮೇಡಮ್? ನೀವು ನನ್ನ ಹತ್ರ ನೋಡೋಕ್ಕೆ ಆಯ್ತು ಮಾತಾಡಿ. ಫಸ್ಟ್ ಕನ್ನಡದಲ್ಲಿ ಮಾತಾಡಿ, ಜಾತಕದ ಬಗ್ಗೆ ಮಾತಾಡಿ. ಹೌದು. ನನಗೆ ಸ್ವಲ್ಪ ಪ್ರಾಬ್ಲಮ್ ಬಂತು. ನಮ್ಮದು ಹೆಂಡತಿ ಎಲ್ಲ ಜಗಳ ಸ್ವಲ್ಪ ಆಯಿತು. ಅದಕ್ಕೆ ನಾವು ಒಂದು ಜ್ಯೋತಿಷ್ಯರು ಹೋಗಿ
ಏನು ಪರಿಹಾರ ಏನು ಮಾಡೋಕ್ಕೆ ಚಾನ್ಸ್ ಇದೆಯಾ ನನ್ನ ಹತ್ರ ಕೇಳ್ಬಿಟ್ಟು ಅವರು ಒಂದು ಮಾಡು ನೀನು ಒಂದು ಹಸುಗೆ ಒಂದು ಪೂಜೆ ಮಾಡಿದರೆ ಚೆನ್ನಾಗಿದೆ ನನ್ನ ಹತ್ರ ಹೇಳಿದ್ರು. ಯಾಕೆ ಹಸುವನ್ನ ನಾನು ಅವ್ರ ಹತ್ರ ಕೇಳಿದ್ದೀನಿ. ಅವರು ಹೇಳ್ತಾರೆ ಹಸು ಕಾಮಧೇನು ಕರೆಕ್ಟ್ ಸರ್, ಪೂಜೆ ಮಾಡಿ. ಹಸು ಸಾಕು ಪ್ರಾಣಿ, ಕಪ್ಪಾಗಿದ್ದರೂ ಅದು ಹಾಲು ಕೊಡ್ತದೆ. ಹಾಲಿಂದ ಮೊಸರು ಸಿಗುತ್ತೆ, ಮೊಸರಿಂದ ಮಜ್ಜಿಗೆ ಸಿಗುತ್ತೆ, ತುಪ್ಪ ಸಿಗುತ್ತೆ. ಅದರಲ್ಲಿ ನನ್ನ ಬೆಣ್ಣೆ Sweets ಬರುತ್ತೆ. ಬೆಣ್ಣೆ ತುಪ್ಪ ಇಷ್ಟೊತ್ತಿಗೆ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಏನು ಬರುತ್ತೆ ಹಾಲಿಂದ. ತುಂಬ ಧನ್ಯವಾದ. ಆಯ್ತು ಆಯ್ತು, ಇದು ಏನು ಸರಿ ಹೋಗ್ತಾ ಇಲ್ಲ. ಈ ಹೆಂಗಸರನ್ನ ಕೇಳೋಣ ಇರಿ. ಇವ್ರು ಸ್ವಲ್ಪ ನೋಡೋಣ. ಮೇಡಮ್ ತಮ್ಮ ಹೆಸರೇನು? ಹಲೋ, ಹಾಂ, ನಿಮ್ಮ ಹೆಸರು? ಮೇಡಮ್ ಶುಭಾಬೇನ್. ಚೆನ್ನಾಗಿ ಮಾತಾಡ್ತಾರೆ ಮೇಡಮ್, ಚೆನ್ನಾಗಿ ಮಾತಾಡ್ತಾರೆ. ಕನ್ನಡ ಬರುತ್ತೆ. ಮೇಡಮ್ 2 ವರ್ಷ ಆಯಿತು ಬೆಂಗಳೂರು, ನಾನು ಗುಜರಾತಿ. 2 ವರ್ಷ ಆಯಿತು ಬೆಂಗಳೂರು ಬಂದು. ಕನ್ನಡ ತುಂಬ ಸ್ಟ್ರಾಂಗ್ ಮೇಡಮ್, ಚೆನ್ನಾಗಿ ಮಾತಾಡ್ತೀನಿ ಮೇಡಮ್. ನೋಡೋಣ, ಇದನ್ನು ನೋಡು ಆಯಿತಾ. ಶುಭ ಅವರೇ, ಹೇಳಿ ಮೇಡಮ್. ಇವರೆಲ್ಲ ಅಲ್ಲ, ಇವರು ಹಾಡು ಕೋಗಿಲೆ ಥರ ಹಾಡ್ತಾರೆ. ಅದಕ್ಕೆ ಆಪೋಸಿಟ್ ಕೊಡೋಣ. ಕತ್ತೆ ಬಗ್ಗೆ ಮಾತಾಡಿ. ಕತ್ತೆ ಬಗ್ಗೆ ಕತ್ತೆ ಮಾತಾಡ್ತೇನೆ. ಗೋಯವಂದೋನಿ ಮೇಡಮ್. ಕನ್ನಡ ಕನ್ನಡ ಕನ್ನಡ. ಭಗವಾನ್, ಈಗ ಅದೇಳೋ ಖ್ಯಾತಿ ಯಾರಿಗೂ. ಶುಭೋಲು. ಕನ್ನಡ. ಓಕೆ ಮೇಡಮ್. ಈ ಗದೆಡು ಏನೇ ಕತ್ತೆ ಒಂದು ಸಾಕು ಪ್ರಾಣಿ. ಈ ಬದ್ಧ ಲೋಕೋ ಎಲ್ಲರೂ ಕತ್ತೆ ಒಂದು ಸ್ಟುಪಿಡ್ ಪ್ರಾಣಿ ಹೇಳುತ್ತಾರೆ. ಆದರೆ ಅದು ಜೋಕ್ಸ್ ಮಾಡುತ್ತಾರೆ ಮೇಡಮ್. ತುಂಬ ನಗು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ ನಗುತ್ತಾ. ಆದರೆ ಅದು ಬಹಳ ಬುದ್ಧಿಶಾಲಿ, ಅಕ್ಕಲ್ಮಂದು. ಆಮೇಲೆ ಈ ಕತ್ತೆ ಹಾಲು ಹೆಲ್ದಿ, ಆದರೆ ರೋಕಡ ಪೈಸಾ ದುಡ್ಡು ಜಾಸ್ತಿ ಪೊಸಾತು ನತಿ. ಹಸು ಹಾಲು ಬೆಲೆ ಕಮ್ಮಿ. ಈ ಹಸು ಒಂದು ಸಾಕು ಪ್ರಾಣಿ. ಅದು ಕಪ್ಪಗಿದ್ರು ಬೆಳ್ಳಿಯದ ಹಾಲು ಕೊಡುತ್ತದೆ. ಹಸು ಹಾಲಿಂದ ಬೆಣ್ಣೆ, ಹಾಲಿಂದ ಮೊಸರಿಂದ ಮಜ್ಜಿಗೆಯಿಂದ ಬೆಣ್ಣೆ ತೆಗಿಬೋದು. ಬೆಣ್ಣೆ ಕಾಯಿಸಿದ್ರೆ ತುಪ್ಪ ಆಗುತ್ತದೆ. ತುಪ್ಪದಿಂದ ಮೋಹನ್ ಥಾಲ್, ಸುಖಡಿ, ಹಲವಾರು ಸ್ವೀಟ್ಸ್ ಮಾಡ್ಬೋದು. ಅದು ಸಗುಣಿ ಕೂಡ ಹಾಕುತ್ತೆ ಮೇಡಮ್. ತುಂಬ ಚೆನ್ನಾಗಿ ಇದು ಸರ್ಟಿಫಿಕೇಟ್ ನನಗೆ ಮಳಿಸಿ. ಚೊಕ್ಕ ಕೂತ್ಕೊಳ್ಳಿ. ಇನ್ನು ಎಷ್ಟು ಜನ ಇದ್ದಾರೆ? ಇನ್ನು 2 ಇದ್ದಾರೆ. ತುಂಬ ಇವ್ರು ಬೇರೆ ಏನಾದ್ರು ಕೊಡ್ಬೇಕು. ಬನ್ರಿ, ನೀವು ಬಂದರೆ ಇಲ್ಲಿ ಮುಂದೆ ಬನ್ನಿ, ಇಲ್ಲಿ ನಿಂತ್ಕೊಳ್ಳಿ. ಏನು ಕೊಡ್ಬೋದಪ್ಪ ಇವ್ರಿಗೆ? ನಿಮ್ಮ ಬಗ್ಗೆ ಮಾತಾಡಿ. ನಿಮ್ಮ ಬಗ್ಗೆ ಓಕೆ ಮೇಡಮ್. ಮಾತಾಡಿ ಮೇಡಮ್, ನನಗೆ ಒಂದೇ ಒಂದು ಹಸ್ಬೆಂಡು, ಗಂಡ. ಅಯ್ಯೋ, ಒಂದೇ ಗಂಡನಾ? ಒಂದು ಮಗ, ಒಂದು ಮಗಳು, ಒಂದು ಅತ್ತೆ, ಒಂದು ಮಾವ. ಆಮೇಲೆ ಅಜ್ಜಿ, ಅಜ್ಜ, ತುಂಬ ಜನ ಇದ್ದಾರೆ ಮೇಡಮ್. ಇರೋರ ಬಗ್ಗೆ ಮಾತಾಡಿ. ಇಲ್ಲಿ ಮಾತಾಡಿ, ಇಲ್ಲಿರೋರ ಬಗ್ಗೆ ಮಾತಾಡಿ. ನಿಮ್ಮ ಬಗ್ಗೆ ಹೇಳಿ. ಮೇಡಮ್, ನನ್ನ ಮಗನಿಗೆ ಒಂದು ಫ್ರೆಂಡ್ ಇದ್ದಾನೆ ಮೇಡಮ್. ಅವನ ಹೆಸರು ಕೌಸ್ತುಭ್. ಅವನನ್ನು ಕೌ ಕರಿತೀವಿ. ಕೌ ಅಂದರೆ ಕನ್ನಡದಲ್ಲಿ ಹಸು ಒಂದು ಸಾಕು ಪ್ರಾಣಿ. ಅದು ಕಪ್ಪಿಗಿದ್ರು ಬಿಳಿದ ಹಾಲು ಕೊಡ್ತದೆ. ಹಾಲಿನಿಂದ ಮೊಸರು ಮಾಡ್ಬೋದು, ಮೊಸರಿನಿಂದ ಮಜ್ಜಿಗೆ ಮಾಡ್ಬೋದು. ಮಜ್ಜಿಗೆ ಕಾಯಿಸಿದ್ರೆ ತುಪ್ಪ ಆಗುತ್ತದೆ ಮೇಡಮ್. ಅದು ಸಗಣಿನೂ ಆಗುತ್ತದೆ ಮೇಡಮ್. ಇನ್ನೆಷ್ಟು ಜನ ಇದ್ದಾರ್ರಿ? ಇನ್ನೊಬ್ರು ಇದ್ದಾರ? ನೀವು ಬನ್ನಿ, ನೋಡೇ ಬಿಡೋಣಪ್ಪ. ನೀವು ನೋಡಿದ್ರೆ ಟೀಚರ್ ಇದ್ದಂಗಿದ್ದೀರಾ. ಏನು ಹೇಳ್ಕೊಡ್ತೀರಾ ನೀವು? ಮ್ಯಾಥ್ಸ್. ಗಣಿತ. ಗಣಿತ ಅಂದರೆ ಮ್ಯಾಥ್ಸ್. ಗಣಿತ ಅಂದರೆ ಮ್ಯಾಥ್ಸ್. ಕೆಲಸ ಮಾಡ್ಬಿಡೋಣ. ಇವರು ನೀವು ಗಣಿತದ ಬಗ್ಗೆ ಮಾತಾಡಿ, ಒಂದು ಪ್ರಾಣಿ ಹೆಸರು ಬರಬಾರ್ದು.
ಎಂಡೆ ಗುರುವಾಯರಪ್ಪ. ಓ ಮಳ್ಯಾಳಿನ ಮಾತಾಡಿ ಮಾತಾಡಿ. ಪ್ರಾಣಿ ಹೆಸರು ಬರಬಾರ್ದು ನೋಡಿ. ಮೇಡಮ್, ನಾಟ್ ಫೇರ್. ಲಾಸ್ಟ್ ಮಿನಿಟ್ ಅಲ್ಲಿ ಔಟ್ ಆಫ್ ಸಿಲೆಬಸ್ ಡಿಫರೆಂಟ್ ಕ್ವೆಶ್ಚನ್ ಪೇಪರ್ ನಾಟ್ ಅಲೌಡ್. ಸರಿ, ನಾನ್ ಸೂಪರ್ವೈಸರ್, ನಾನು ಹೇಳಿದ ಕನ್ನಡ ರಾಜ್ಯೋತ್ಸವ ಬಂದಿದ್ದೀರಾ, ಕನ್ನಡದಲ್ಲಿ ಮಾತಾಡಿ ಮಾತಾಡಿ ಹೇಳಿ ಹೇಳಿ, ಪರವಾಗಿಲ್ಲ, ಹೇಳಿ ಹೇಳಿ ಹೇಳಿ. ಮಾತಾಡಿ ಮಾತಾಡಿ. ಓಕೆ, ನಾನು ಒಂದು ಮ್ಯಾಥ್ಸ್ ಗಣಿತ ಟೀಚರು. ಮ್ಯಾಥ್ಸ್ ಹಾಂ, ಮ್ಯಾಥ್ಸ್ ಮೀನ್ಸ್ ಹೆಲ್ದಿ ಮೈಂಡ್ ಇನ್ ಅ ಹೆಲ್ದಿ ಬಾಡಿ. ಹೆಲ್ದಿ ಬಾಡಿಗೆ ಮಕ್ಕಳು ಡೈಲಿ ಹಾಲು ಕೊಡಬೇಕು. ಹಾಲು ಎಲ್ಲಿ ಸಿಕ್ಕುತ್ತೆ? ಹಾಲು ನಂದಿನಿ ಡೈರಿ ಸಿಕ್ಕುತ್ತೆ. ಹಾಲಿಂದ ಮೊಸರು ಮಾಡಬೇಕು, ಮೊಸರಿಂದ ಮಜ್ಜಿಗೆ ಮಾಡಬೇಕು, ಮಜ್ಜಿಗೆ ಬೆಣ್ಣೆ ಸಿಕ್ಕಿದ್ರೆ ಬೆಣ್ಣೆ ತೆಗಿದ್ರೆ ತುಪ್ಪ ಆಗುತ್ತೆ, ತುಪ್ಪ ಆಗಿಂದ ವೆರೈಟಿ ಆಫ್ ಸ್ವೀಟ್ಸ್ ಮಾಡಬೇಕು. ಆಮೇಲೆ ಸೆಗಣಿ ಬರುತ್ತೆ. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸಿಗಣಿಗೂ ಥ್ಯಾಂಕ್ಸ್ ಆಯ್ತಲ್ರಿ. ಅಪ್ಪ ಯಾಕೆ ನೀವು ಕರೆದ್ರಿ? ಕನ್ನಡ ರಾಜ್ಯೋತ್ಸವದವ್ರೆ, ಮಂತ್ರಿ ಗ್ರೀನ್ಸ್ ಅವರು ತಲೆ ಬಿಸಿ ಇರುತ್ತೆ. ಮೇಡಮ್ ಸ್ವಲ್ಪ ಏನು ಬೆಳೆ ಹಾಕ್ತಿದ್ದೀರಾ? ಹಾಲು ತಗೊಳ್ಳಿ ಮೇಡಮ್, ಹಾಲು ತಗೊಳ್ಳಿ ಮೇಡಮ್. ಇಡ್ರಿ ನೀವು ಫೋನು, ಇಡ್ರಿ ನೀವು ಕ್ಲಾಸು, ಮತ್ತೆ ಹಾಲಂತ ಹಾಲಿಲ್ಲ ಏನೋ ಇಲ್ಲ ನೋಡಿ. ನನ್ನ ಕೈಯಲ್ಲಂತೂ ಇವ್ರಿಗೆ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ. ಈ ಕಮಿಟಿದವರು, ಆಡಿಯನ್ಸ್ ಅವರು, ನೀವು ಸರ್ಟಿಫಿಕೇಟೇ ಕೊಡ್ತೀರೋ ಚಪ್ಪಾಳೆ ಕೊಡ್ತೀರೋ ನಿಮಗೆ ಬಿಟ್ಟಿರೋ ಹಾಗೋ. ನಿಮ್ಮ ಮನೆಯಿಂದ ಒಂದು ಫೋನ್ ಬರ್ತಾ ಇದೆ ಮೇಡಮ್, ಫೋನ್ ಬರ್ತಾ ಇದೆ ಮೇಡಮ್. ಹಲೋ ಹಲೋ ಅಮ್ಮ, ಹಲೋ. ಬರೋವಾಗ ಸ್ವಲ್ಪ ಹಾಲು ಮತ್ತು ಮೊಸರು ತಗೊಂಡು ಬನ್ನಿ. ಇಡ್ರೆ ಫೋನು. ಎಲ್ಲರಿಗೂ ಬಾದಾಮಿ ಹಾಲು ಸಿಗುತ್ತೆ ಈಗ. ಮನೆಗೆ ಬನ್ನಿ ಎಲ್ಲರೂ, B603. ಸಗಣಿ ಬೇಕಾ? ಅದಕ್ಕೆ ಸ್ವಲ್ಪ ದೂರ ಹೋಗ್ಬೇಕಾಗತ್ತೆ. ಹೋಗೋಣ ಬನ್ನಿ, ಪಿಕ್ನಿಕ್ ಹೋಗೋಣ ನೆಕ್ಸ್ಟ್ ಟೈಮ್. ಅಲ್ಲಿಗೆ ಸಗಣಿ ಎಲ್ಲ ನೋಡಿರಂತೆ. ಈಗ ಪಾತ್ರ ಪರಿಚಯ. ಪದ್ಮಿನಿ ಇನ್ಸ್ಪೆಕ್ಟರ್ ಆಗಿ, ಜಾನಕಿ, ಸುಜಾತ, ಜಯ, ಸೋನಲ್, ಶುಭ, ರಘುರಾಮ್ ಸರ್ ಹಾಗೂ ಗಣೇಶನ್ ಸರ್ ವಿದ್ಯಾರ್ಥಿಗಳಾಗಿ, ನಾನು ಕನ್ನಡ ಟೀಚರ್ ಆಗಿ. ಓಕೆ, ಇದು ಒಂದು ವಿಶೇಷತೆ ಏನು ಹೇಳಬೇಕು ನಾನು ಅಂತಂದ್ರೆ, ಈ ಸ್ಕಿಟ್ ಮಾಡುವಾಗ ನಾನು ಯಾರು ಏನು ಡೈರೆಕ್ಷನ್ ಮಾಡಿಲ್ಲ. ಅವರವರು ತಮ್ಮ ತಮ್ಮ ಡೈಲಾಗ್ಸ್ ತಾವೇ ಬರೆದಿದ್ದಾರೆ. ಇದಕ್ಕೆ ಒಂದು ಚಪ್ಪಾಳೆ ಕೊಡಲೇಬೇಕು. ತಮ್ಮ ಭಾಷೆ ಬಿಟ್ಟು ಕನ್ನಡ ಭಾಷೆಯನ್ನು ಒಪ್ಪಿಕೊಂಡು ಸ್ಟೇಜ್ ಮೇಲೆ ಬಂದು ಪರ್ಫಾರ್ಮ್ ಮಾಡೋಕ್ಕೆ ತುಂಬ ಧೈರ್ಯ ಬೇಕು. ಆ ಧೈರ್ಯ, ಅವರ ಟೈಮು, ಅವರ ಮಾಡಬೇಕು ಅನ್ನೋ ಒಂದು ಜಜ್ಬಾಗೆ ದೊಡ್ಡ ಚಪ್ಪಾಳೆ ಆಗಲಿ. ನಿಮ್ಮೆಲ್ಲರಿಗೂ ನಿಮ್ಮ ಟೈಮ್ ಕೊಟ್ಟು ಬಂದು ಇಲ್ಲಿ ನಾನು ಮಾಡ್ತೀನಿ ಅಂದ ತಕ್ಷಣ ಎಲ್ಲರೂ ಬಂದು ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಕರ್ನಾಟಕ ರಾಜ್ಯೋತ್ಸವ ಟೀಮ್ ನಮಗೆ ಸಪೋರ್ಟ್ ಮಾಡಿ ನಮಗೆ ಬೇಕಾದ ಎಲ್ಲ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿವನ್. Every Wednesday 8 o'clock I take Kannada classes. Whoever is interested can come to the reading room. Thank you everyone. ಇಲ್ಲಿ ನೋಡಿ, ಮಂತ್ರಿ ಗ್ರೀನ್ಸ್ ಅಂದಿದ ತಕ್ಷಣ